ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ವಿ. ಈ ಒಂದು ಕ್ವಾರೆ ಬೆಳ್ಳಳ್ಳಿಗೆ ಬಂದು ಏನು ಬೆಂಗಳೂರಿನ ಕಸವನ್ನು ಡಂಪಿಂಗ್ ಮಾಡ್ತಾಯಿದ್ರು ಅದನ್ನು ಇವಾಗ ಕ್ಲೋಸ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎರಡೂ ಟ್ರಾಕ್ಟರ್ಗಳನ್ನು ಅಡ್ಡಲಾಗಿ ನಿಲ್ಲಿಸಿ ಕ್ಲೋಸ್ ಮಾಡಿದ್ದಾರೆ. ಇದು ಬೆಳ್ಳಳ್ಳಿಯ ಕ್ವಾರೆ. ಇಲ್ಲೇ ಪ್ರತಿನಿತ್ಯ ಸಾವಿರಾರು ಬೆಂಗಳೂರಿನ ಕಸದ ಲಾರಿಗಳಿಂದ ತಂದು ಇಲ್ಲೊಂದು ಕಸವನ್ನು ವಿಲೇವಾರಿ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಗ್ರಾಮಸ್ಥರು ರುಚಿಗೆದ್ದು ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಿ ಇಲ್ಲಿ ಎರಡು ಟ್ರ್ಯಾಕ್ಟರ್ನ ಅಡ್ಡಲಾಗಿ ನಿಲ್ಲಿಸಿದ್ದಾರೆ. ಈ ಒಂದು ಕ್ವಾರೆ ಏನಿದ್ದಾರೆ ಈ ಒಂದು ಕ್ವಾರೆಗೆ ತಂದು ಸುರಿತಾ ಇದ್ರು. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತಲೂ ಕೂಡ ಭಾರತಿ ಸಿಟಿ ಕೂಡ ಇದೆ. ಇಲ್ಲೇ ಪಕ್ಕದಲ್ಲಿ ಬೆಳ್ಳಳ್ಳಿ, ಮಿಟಗಾನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿದ್ದಾವೆ. ಪ್ರತಿಯೊಬ್ಬರು ಕೂಡ ದುರ್ವಾಸನೆ ಬರುತ್ತೆ, ಸರಿಯಾಗಿ ವಿಲೇವಾರಿ ಮಾಡ್ತಾ ಇಲ್ಲ. ಜೊತೆಗೆ ಪ್ರಮುಖವಾಗಿ ಗ್ರಾಮಸ್ಥರಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫಂಡ್ ಬಿಡಬೇಕಾಗಿತ್ತು, ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈ GBA ಅಧಿಕಾರಿಗಳು ಇಲ್ಲಿ ಸ್ಪಾಟ್ಗೆ ಬಂದು ಸರಿಯಾಗಿ ವಿಲೇವಾರಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬರೀ ಭರವಸೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಅವನ್ನು ತಡೆಯುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಮತ್ತೊಂದು ಕಡೆ ಇವತ್ತು ಬೆಳ್ಳಳ್ಳಿ ಕ್ರಾಸ್ನಲ್ಲೇ ಈಗಾಗಲೇ ಅಲ್ಲೂ ಕೂಡ ಟ್ರಾಕ್ಟರ್ ನಿಲ್ಲಿಸಿ ಗ್ರಾಮಸ್ಥರು ನಿಲ್ಲಿಸಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಮುಂದುವರೆದ್ರೆ ಬೆಂಗಳೂರಿನಲ್ಲಿ ನಾಳೆಯಿಂದ ಕೂಡ ದೊಡ್ಡ ಮಟ್ಟದ ಒಂದು ಕಸದ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.